ವೀಕ್ಷಕರೇ, ಈ ಘಟನೆ ನಡೆದು ಕೆಲ ಸಮಯಗಳು ಕಳೆದು ಹೋಗಿವೆ. ದೇಶದ ರಾಜಧಾನಿ ದೆಹಲಿ ನಗರದಲ್ಲಿ ಅರ್ಧರಾತ್ರಿ ವೇಳೆ ಓರ್ವ ಯುವಕನ ಸ್ನೇಹಿತರು ಆತನಿಗೆ ಫೋನ್ ಮಾಡಿ, ಸ್ನೇಹಿತನೊಬ್ಬನ ಬರ್ತ್ಡೇ ಪಾರ್ಟಿಯನ್ನ ಹೋಟೆಲ್ನಲ್ಲಿ ಅರೇಂಜ್ ಮಾಡಿದ್ದೇವೆ, ತಕ್ಷಣ ನೀನಲ್ಲಿಗೆ ಬಂದು ಬಿಡುವಂತ ಫೋನ್ ಮಾಡಿದ್ರು. ಮನೆಯಲ್ಲಿ ಅಮ್ಮನಿಗೆ ಹೇಳಿದ್ರೆ ಕೋಪ ಮಾಡಿಕೊಳ್ತಾರಲ್ವಾ, ಅದಕ್ಕೆ ಹೇಳದೆ ಹೋಗ್ಬೇಕು ಅಂತ ಅಂದುಕೊಂಡನು ಆ ಯುವಕ. ಆದ್ರೆ ಅಮ್ಮನಿಗೆ ಹೇಗೂ ಗೊತ್ತಾಗಿ ಬಿಡ್ತು. ಹುಷಾರಾಗಿ ಹೋಗಿ ಆದಷ್ಟು ಬೇಗ ಮನೆಗೆ ಬಂದು ಬಿಡುವಂತ ಬುದ್ಧಿಮಾತು ಹೇಳಿದ್ರು. ಅಷ್ಟೇ ಅಲ್ಲ, ಕಾರ್ ಕೀ ಕೂಡ ಕೊಟ್ರು. ಹೊರಗಡೆ ನೋಡಿದ್ರೆ ಭಾರಿ ಮಳೆ ಸುರಿತಿದೆ. ಆ ಯುವಕ ಸ್ನೇಹಿತರು ಇಳಿದ ಹೋಟೆಲ್ ಕಡೆ ಹೊರಟ. ಮಧ್ಯ ದಾರಿಯಲ್ಲಿ ಅವರಮ್ಮ ಫೋನ್ ಮಾಡಿ, ದೆಹಲಿ ಕಂಟೋನ್ಮೆಂಟ್ ದಾರಿಯಲ್ಲಿ ಹೋಗ್ಬೇಡ, ಬೇರೆ ಯಾವುದೇ ದಾರಿಯಲ್ಲಾದ್ರೂ ಹೋಗು ಅಂತ ಗಟ್ಟಿಯಾಗಿ ಹೇಳಿದ್ರು. ಅಯ್ಯೋ, ನಾನೀಗ ಆ ದಾರಿಯಲ್ಲೇ ಇದೀನಮ್ಮ ಅಂದನು ಮಗ. ಬಳಿಕ ಅವರಮ್ಮ ಬಿಳಿ ಸೀರೆ ಹುಟ್ಟಿಕೊಂಡಿರುವ ಹುಡುಗಿಯೊಬ್ಬಳು ದಾರಿಯಲ್ಲಿ ಹೋಗುವ ಯುವಕರನ್ನ ಲಿಫ್ಟ್ ಕೇಳ್ತಾಳೆ. ಇದೀಗ ನಿನ್ನನ್ನ ಕೇಳಿದ್ರೆ ಏನ್ ಮಾಡ್ತೀಯಾ ಅಂತ ಗಾಬರಿಯಲ್ಲೇ ಕೇಳಿದ್ರು. ಆಗ ಮಗ ನಾಚಿಕೆ ಪಟ್ಟುಕೊಂಡ. ಹೇಯ್, ಅದೊಂದು ದೆವ್ವ ಕಣೋ ಮಗನೇ, ಆ ದಾರಿಯಲ್ಲಿ ಹೋಗ್ಬೇಡ, ಅದು ದೆವ್ವದ ದಾರಿ, ಬೇರೆ ದಾರಿಯಲ್ಲಿ ಹೋಗುವಂತ ಗಾಬರಿಯಿಂದಲೇ ಹೇಳಿದ್ಲು ಅಮ್ಮ. ವಯಸ್ಸಿನ ಯುವಕ ಬೇರೆ, ಅಸಲಿಗೆ ಜನರೇಷನ್ ಜೆಡ್ ಕಿಡ್ ಅಲ್ವಾ, ಅಮ್ಮನ ಮಾತನ್ನ ಕೇಳಲಿಲ್ಲ. ಎಲ್ಲವೂ ಸುಳ್ಳೆ, ದಯ್ಯವೂ ಇಲ್ಲ, ಏನೂ ಇಲ್ಲ ಅಂದುಕೊಂಡನು ಮಗ. ಜೋರಾಗಿ ಮಳೆ ಸುರಿತಾ ಇತ್ತು. ಅದು ದೆಹಲಿ ಕಂಟೋನ್ಮೆಂಟ್ ಪ್ರದೇಶ. ಆ ಸಮಯದಲ್ಲಿ ಆ ಯುವಕನ ಕಾರು ಮಾತ್ರ ಆ ದಾರಿಯಲ್ಲಿ ಹೋಗ್ತಾ ಇತ್ತು. ಅರೇರೆ, ಅವರಮ್ಮ ಹೇಳಿದಂತೆಯೇ ಬಿಳಿ ಸೀರೆ ಹುಟ್ಟಿಕೊಂಡಿದ್ದ ಹುಡುಗಿ ಲಿಫ್ಟ್ ಕೇಳುತ್ತಾ ದಾರಿಗೆ ಅಡ್ಡಲಾಗಿ ನಿಂತುಕೊಂಡ್ಲು. ನಾನು ನೋಡ್ತಿರೋದು ಓರ್ವ ಸಾಮಾನ್ಯ ಮನುಷ್ಯಳ ಅಥವಾ ಅಮ್ಮ ಹೇಳಿದ ಭೂತವ ಅಂತ ಭಯದಿಂದ, ಗೊಂದಲದಿಂದ ಕಣ್ ಬಿಟ್ಟು ನೋಡಿದ ಆ ಯುವಕ. ಅಯ್ಯೋ, ಇಂಥ ನೂರಾರು ಸಾವಿರಾರು ಕಥೆಗಳನ್ನ ನೀವು ಖಂಡಿತ ಓದೇ ಇರ್ತೀರಿ. ಇದೀಗ ಸಾಮಾಜಿಕ ಜಾಲತಾಣ ಹೆಚ್ಚು ಸದ್ದು ಮಾಡ್ತಿದೆ. ಹೀಗಾಗಿ ಇಂಟರ್ನೆಟ್ ನಲ್ಲಿ ಎಷ್ಟೋ ಕಥೆಗಳು, ವಿಡಿಯೋಗಳನ್ನ ಮಾಡಿ ತಮ್ಮ ಅನುಭವಗಳನ್ನ ಹೇಳಿಕೊಳ್ತಿದ್ದಾರೆ. ಭಯದಿಂದಲೇ ಅದನ್ನ ಓದುವವರು ಮತ್ತು ನೋಡುವವರು ಕೂಡ ಇದ್ದಾರೆ. ದೆವ್ವ ಇದೆ ಅನ್ನೋರು, ಇಲ್ಲವೇ ಇಲ್ಲ ಅನ್ನೋರು, ಭಯಪಡುವ ಎಲ್ಲರಿಗೂ ಇರುವುದು ಉತ್ಸಾಹವಷ್ಟೇ. ಅವರೆಲ್ಲ ದೆವ್ವದ ಕಥೆಗಳನ್ನ ಮತ್ತು ಹಾರರ್ ಸಿನಿಮಾಗಳನ್ನ ಓದ್ತಾರೆ ಮತ್ತು ನೋಡ್ತಾರೆ. ಮನುಷ್ಯನ ನೈಜ ಗುಣವೂ ಕೂಡ ಅದೇ. ಈ ಕತೆ ಕೂಡ ಅದೇ ರೀತಿ. ಡೆಲ್ಲಿ ಕಂಟೋನ್ಮೆಂಟ್ ವೈಟ್ ಸ್ಯಾರಿ ಗೋಸ್ಟ್ ಅಂತ ಹುಡುಕಿದ್ರೆ ಸಾಕು, ತಮ್ಮ ಅನುಭವಗಳನ್ನ ಭಯದಿಂದಲೇ ಹೇಳಿಕೊಳ್ಳುವ ಅನೇಕ ಜನರು ಸಿಗ್ತಾರೆ. ಮಾನವಾತೀತ ಘಟನೆಗಳ ಕಥೆಗಳು ಮತ್ತು ಜನರಿಗೆ ಎದುರಾಗುವ ಅನುಭವಗಳು ಆ ಪ್ರದೇಶದ ಜನರಿಗೆ ತುಂಬಾ ಕಾಮನ್ ಆಗಿಬಿಟ್ಟಿದೆ. 110 ವರ್ಷಗಳ ಹಿಂದೆ, ಅಂದ್ರೆ ಸುಮಾರು 1914ರಂದು ಬ್ರಿಟಿಷ್ ವಶದಲ್ಲಿರುವಾಗ ದೆಹಲಿ ಈಗಿರುವಂತೆ ಕಾಂಕ್ರೀಟ್ ಜಂಗಲ್ ಏನೂ ಅಲ್ಲ, ಮರಗಿಡಗಳಿಂದ ಬಹಳ ಅಂದವಾಗಿತ್ತು. ಆದ್ರೆ ಬ್ರಿಟಿಷ್ ವಲಸೆ ಪ್ರಭುತ್ವ ತಮ್ಮ ಸೈನಿಕರಿಗಾಗಿ ಆರ್ಮಿ ಬೇಸ್ ನಿರ್ಮಾಣ ಮಾಡುವುದಕ್ಕಾಗಿ ಸೂಕ್ತ ಸ್ಥಳವನ್ನ ಹುಡುಕ್ತಾ ಇತ್ತು. ಇದೇ ವೇಳೆ ಅರಣ್ಯದ ಮಧ್ಯದ ಸ್ಥಳವನ್ನ ಗುರುತಿಸಿ ಸೈನಿಕರಿಗಾಗಿ, ಅಧಿಕಾರಿಗಳಿಗಾಗಿ ಮತ್ತು ಆಡಳಿತಕ್ಕಾಗಿ ಬೇರೆ ಬೇರೆ ಭವನವನ್ನ ನಿರ್ಮಿಸಲಾಯಿತು. ಬ್ರಿಟಿಷ್ ಕಾಲದ ಬಂಗಲೆಯನ್ನ ನೀವು ನೋಡೇ ಇರ್ತೀರಿ ಅಲ್ವಾ. ಇಂದಿಗೂ ನಮ್ಮ ನಡುವೆ ಅಂತಹ ಕೆಲವು ಬಂಗಲೆಗಳು ಇವೆ. ರಸ್ತೆಗಳು, ಕಟ್ಟಡಗಳು, ನೀರಾವರಿ ಇಲಾಖೆ, ತಹಸೀಲ್ದಾರ್ ಕಟ್ಟಡಗಳು ಮುಂತಾದ ಬಂಗಲೆಗಳನ್ನ ನಾವು ನೋಡುತ್ತಿದ್ದೇವೆ. ಅದೇ ರೀತಿಯ ಕೆಲವು ಕಟ್ಟಡಗಳನ್ನ ದೆಹಲಿಯಲ್ಲಿ ಕಟ್ಟಿಕೊಂಡರು. ಸೈನಿಕರಿಗಾಗಿ ಮೀಸಲಿಟ್ಟ ಏರಿಯಾವನ್ನ ಕಂಟೋನ್ಮೆಂಟ್ ಏರಿಯಾ ಎಂದು ಕರೆಯಲಾಯಿತು. ದೆಹಲಿ ಕಂಟೋನ್ಮೆಂಟ್ ನಿಂದ ಎಷ್ಟೋ ಮಂದಿ ಸೈನಿಕರು 2 ಮಹಾಯುದ್ಧಗಳಲ್ಲಿ ಪಾಲ್ಗೊಂಡಿದ್ದಾರೆ. ಅವರಲ್ಲಿ ಅನೇಕ ಮಂದಿ ಯುದ್ಧದಲ್ಲಿ ಸತ್ತು ಹೋಗಿದ್ದಾರೆ. ಯಾರೊಬ್ಬರು ಕೂಡ ತಿರುಗಿ ಬರಲೇ ಇಲ್ಲ. ಆದ್ರೆ ಅವರ ಚಿತಾಭಸ್ಮ, ಮೂಳೆಗಳು ಮತ್ತು ಅವರಿಗೆ ಸಂಬಂಧಿಸಿದ ವಸ್ತುಗಳನ್ನ ಅಲ್ಲಿಂದ ತಂದು ಸಮಾಧಿಯನ್ನ ನಿರ್ಮಿಸಿದ್ರು. ಅಲ್ಲೊಂದು ದೊಡ್ಡ ಸ್ಮಶಾನ ಭೂಮಿ ತಯಾರಾಯಿತು. ಅಷ್ಟೇ ಅಲ್ಲ, ಭಾರತ ಮತ್ತು ಬ್ರಿಟಿಷ್ ಸೈನ್ಯದ ನಡುವೆ ನಡೆದ ಘರ್ಷಣೆಯ ಸಮಯದಲ್ಲಿ ಬ್ರಿಟಿಷರ ಪರ ಹೋರಾಡಿ ಸತ್ತು ಹೋದವರನ್ನು ಕೂಡ ಅಲ್ಲಿಂದ ತಂದು ಇಲ್ಲಿಯೇ ಸಮಾಧಿ ಮಾಡುತ್ತಿದ್ರು. ಇತ್ತ ದೆಹಲಿ ಕಂಟೋನ್ಮೆಂಟ್ ಏರಿಯಾ ಬ್ರಿಟಿಷ್ ಸ್ಮಶಾನವಾಗಿ ಬದಲಾಯಿತು. ಇಲ್ಲ, ಅದೇ ರೀತಿ ಉಳಿದು ಹೋಯಿತು. ಸತ್ತು ಹೋದ ಸೈನಿಕರ ಮರಣ ಸಹಜ ಮರಣವಲ್ಲ, ಅವರೆಲ್ಲ ಶತ್ರುಗಳ ದಾಳಿಯಿಂದ ಸತ್ತು ಹೋದ್ರು. ಗಾಯ ಮತ್ತು ನೋವಿನಿಂದ ನರಳಿ ಅವರೆಲ್ಲ ಸತ್ತು ಹೋದ್ರು. ಶತ್ರುಗಳ ಕೈಗೆ ಸಿಕ್ಕಿ ಅವರ ಚಿತ್ರ ಹಿಂಸೆಯ ಕಾರಣದಿಂದ ಅವರೆಲ್ಲ ಮೃತಪಟ್ಟರು. ಜನರ ಸಾಮಾನ್ಯ ನಂಬಿಕೆಯ ಪ್ರಕಾರ ಯಾರು ಅನ್ಯಾಚುರಲಿ ಸತ್ತು ಹೋಗ್ತಾರೆ, ಅವರ ಆತ್ಮ ಭೂಮಿ ಬಿಟ್ಟು ಹೋಗುವುದಿಲ್ಲ, ಅವರ ಆತ್ಮ ಅಲ್ಲಿಯೇ ತಿರುಗಾಡುತ್ತೆ ಅಂತಾರೆ. ಕೆಲವೊಂದು ವಿಶೇಷ ಪೂಜೆಗಳನ್ನ ಮಾಡಿದಾಗ ಮಾತ್ರ ಆ ಆತ್ಮಗಳು ಮೇಲಿನ ಲೋಕಕ್ಕೆ ಹೋಗುತ್ತವೆ ಎಂಬುದು ಜನಸಾಮಾನ್ಯರ ನಂಬಿಕೆಯಾಗಿದೆ. ಸೈನಿಕರ ಸಾವು ಕೂಡ ಅದೇ ರೀತಿ ಎಂದು ಜನರು ನಂಬ್ತಾ ಇದ್ದಾರೆ. ನಾವೀಗ ಈ ವಿಡಿಯೋ ಆರಂಭದಲ್ಲಿ ಹೇಳಿದ ಕಥೆಯ ಕಡೆ ಬರೋಣ. ಕೆಲವು ದಶಕಗಳ ಹಿಂದಿನಿಂದ ದೆಹಲಿ ಕಂಟೋನ್ಮೆಂಟ್ ನ ವೈಟ್ ಸ್ಯಾರಿ ಗೋಸ್ಟ್ ಕುರಿತ ಕಥೆಗಳು ಆಗಾಗ ಕೇಳಿ ಬರುತ್ತಲೇ ಇದೆ. ಅದು ಕೂಡ ಮದುವೆಯಾಗದ ಯುವಕರ ಕಣ್ಣಿಗೆ ಮಾತ್ರ ಆ ದಯ್ಯ ಕಾಣಿಸುತ್ತದೆ, ಲಿಫ್ಟ್ ಕೇಳುತ್ತದೆ. ರಾತ್ರಿ ವೇಳೆ ತೆಳ್ಳಗೆ ಬಿಳಿ ಬಣ್ಣದ ಮದುವೆ ಸೀರೆ ಕಟ್ಟಿಕೊಂಡ ಒಂದು ಹುಡುಗಿ ಮದುವೆಯಾಗಲು ರಸ್ತೆ ಮಧ್ಯೆ ನಿಲ್ತಾಳೆ ಎಂದು ಕೇಳಿದ್ರೆ ಏನೂ ಹೇಳಲಾಗದು. ಉತ್ತರ ಭಾರತದಲ್ಲಿ ಮದುವೆಗೆ ಬಿಳಿ ಸೀರೆ ಹುಟ್ಟಿಕೊಳ್ತಾರಾ? ಈ ತರ್ಕ ಮಾಡಲು ಹೋದ್ರೆ ಕೊಂಚ ಕಷ್ಟ. ಆದ್ರೆ ಅದು ದೆವ್ವವೇ ಆಗಿರಲಿ, ಹುಡುಗಿ ಲಿಫ್ಟ್ ಕೇಳಿದ್ರೆ ಸಾಕು, ಹುಡುಗರು ಕಾರು ನಿಲ್ಲಿಸ್ತಾರೆ ಅನ್ನೋದೇ ಸಾಮಾನ್ಯ ತರ್ಕ. ಅಷ್ಟಕ್ಕೂ ಆಕೆ ಕಾರಿನಲ್ಲಿ ಹೋಗುವವರನ್ನ ಮಾತ್ರ ನಿಲ್ಲಿಸ್ತಾ ಇದ್ಲ. ಅದು ಏನು ಅಂತ ನೋಡೇ ಬಿಡೋಣ. ಕಾರು ನಿಂತ ಬಳಿಕ ಡೋರ್ ಓಪನ್ ಮಾಡ್ತಾರೆ ಅಲ್ವಾ,
ಆಕೆ ಒಳಗಡೆ ಬಂದು ಸೈಲೆಂಟ್ ಆಗಿ ಕೂರ್ತಿದ್ಲು. ಎಲ್ಲಿಗೆ ಹೋಗ್ಬೇಕು ಅಂತ ಕೇಳಿದ್ರೆ ಏನೂ ಮಾತನಾಡ್ತಿರ್ಲಿಲ್ಲ. ಆದ್ರೆ ಆಕೆ ಮಾತ್ರ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ಲು. ಯಾರನ್ನಾದ್ರೂ ಇಷ್ಟಪಡ್ತಿದೀಯಾ? ನಿನಗೆ ಮದುವೆ ನಿಶ್ಚಯವಾಗಿದೆಯಾ? ಲವ್ ಮಾಡಿದ ಹುಡುಗಿ ಜೊತೆ ಪ್ರಾಮಾಣಿಕವಾಗಿದೆಯಾ? ಈ ರೀತಿಯ ಪ್ರಶ್ನೆಗಳನ್ನ ಆಕೆ ಕೇಳ್ತಾ ಇದ್ಲು. ಆಕೆಯಿಂದ ಆತ ಇಂಪ್ರೆಸ್ ಆಗದೆ ಲವ್ ಮಾಡಿದ ಹುಡುಗಿಯನ್ನ ಬಿಟ್ಟು ಬೇರೆ ಹುಡುಗಿಯರನ್ನ ಕಣ್ಣೆತ್ತಿಯೂ ನೋಡುವುದಿಲ್ಲ ಅಂತ ಹೇಳಿದ್ರೆ ತಕ್ಷಣ ಆಕೆ ಆ ಕಾರಿನಿಂದ ಮಾಯವಾಗಿ ಬಿಡ್ತಿದ್ಲು. ಅದನ್ನ ಬಿಟ್ಟು ಯಾರಾದ್ರೂ ತಪ್ಪಾಗಿ ನಡೆದುಕೊಂಡ್ರೆ, ತನ್ನನ್ನ ಮುಟ್ಟುವುದಕ್ಕೆ ಪ್ರಯತ್ನಿಸಿದ್ರೆ ಆತ ಸರಿ ಇಲ್ಲ ಅಂತ ಆ ದೆವ್ವ ಅಂದುಕೊಳ್ತಿತ್ತು. ಅಲ್ಲಿಂದಾಚೆಗೆ ಆತನ ಜೀವನವೆಲ್ಲ ನರಕವೇ. ಆತ ಎಲ್ಲಿಗೆ ಹೋದ್ರೂ ಆತನನ್ನ ಬಿಡುವುದಿಲ್ಲ. ಇದ್ದಕ್ಕಿದ್ದಂತೆ ಕಾರು ಇಂಜಿನ್ ಆಫ್ ಆಗುತ್ತೆ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಮತ್ತೆ ಆನ್ ಆಗೋದೇ ಇಲ್ಲ. ಇದೆಲ್ಲ ಯಾವಾಗ ನಡೆಯುತ್ತೆ ಅಂದ್ರೆ ಕಾರಿನೊಳಗಿರುವ ವ್ಯಕ್ತಿ ತಪ್ಪಾಗಿ ವರ್ತನೆ ಮಾಡಿದಾಗ. ಒಂದು ವೇಳೆ ಕಾರು ನಿಲ್ಲಿಸದೆ ಹಾಗೆ ಹೋದ್ರೆ ಆ ದೆವ್ವ ಆ ಕಾರನ್ನೇ ಹಿಂಬಾಲಿಸುತ್ತೆ. ಕಾರನ್ನ ಎಷ್ಟೇ ವೇಗವಾಗಿ ಓಡಿಸಿದ್ರು ಸರಿ, ಅಷ್ಟೇ ವೇಗವಾಗಿ ಅದು ಹಿಂಬಾಲಿಸುತ್ತೆ. ಕಾರು ನಿಲ್ಲಿಸದೆ ಹಾಗೆ ಹೋದ್ರೆ ಸರಿ, ದೆವ್ವ ಸುಮ್ಮನಾಗಿ ಬಿಡುತ್ತೆ. ಅದನ್ನ ಬಿಟ್ಟು ಬಂಡಿ ನಿಲ್ಲಿಸಿ ಕಾರೊಳಗೆ ಹತ್ತಿಸಿಕೊಂಡು ಕೆಟ್ಟದಾಗಿ ವರ್ತಿಸಿದ್ರೆ ಅಲ್ಲಿಗೆ ಅವರ ಕತೆ ಮುಗಿದಂತೆ. ಅಷ್ಟಕ್ಕೂ ಆಕೆ ಆ ರೀತಿ ವರ್ತಿಸುವುದಕ್ಕೆ ಒಂದು ಕಾರಣ ಇರಬೇಕಲ್ವಾ? ಅನೇಕ ಮಂದಿ ಅನೇಕ ರೀತಿ ಹೇಳುವಾಗ ಹೆಚ್ಚು ಮಂದಿ ಹೇಳ್ತಿರೋದು ಒಂದೇ ಮಾತು. ಅನೇಕ ವರ್ಷಗಳ ಹಿಂದೆ ಆಕೆ ಜೀವಂತವಾಗಿ ಇರುವಾಗ ಯಾರೋ ಪರಿಚಯಸ್ಥರ ಮನೆಗೆ ಮದುವೆ ಸಮಾರಂಭಕ್ಕೆಂದು ಹೊರಟರು. ಅದು ರಾತ್ರಿ ನಡೆಯುವ ಮದುವೆ ಆದ್ರಿಂದ ತಯಾರಾಗಿ ಕಾರಿನಲ್ಲಿ ಹೋಗ್ತಾ ಇದ್ರು. ದೆಹಲಿ ಕಂಟೋನ್ಮೆಂಟ್ ಏರಿಯಾದಲ್ಲಿ ಹೋಗ್ತಾ ಇರುವಾಗ ಒಂದು ದೊಡ್ಡ ಅನಾಹುತ ಸಂಭವಿಸಿತು. ಆ ಅಪಘಾತದಲ್ಲಿ ಕಾರು ಓಡಿಸುತ್ತಿದ್ದ ತಂದೆ, ಪಕ್ಕದಲ್ಲೇ ಇದ್ದ ತಾಯಿ ಇಬ್ಬರು ಸತ್ತು ಹೋದ್ರು. ಇದೇ ಸಮಯದಲ್ಲಿ ಲಿಫ್ಟ್ ಗಾಗಿ ಎದುರು ನೋಡುತ್ತಿರುವಾಗ ಮಧ್ಯದ ಅಮಲಿನಲ್ಲಿ ಕಾರು ಓಡಿಸಿಕೊಂಡ ಬರ್ತಿದ್ದ ವ್ಯಕ್ತಿಯೊಬ್ಬ ಆಕೆಗೆ ಡಿಕ್ಕಿ ಹೊಡೆದು ಅಲ್ಲಿಂದ ಹೊರಟು ಹೋದನು. ಇದರಿಂದ ಆಕೆಯೇ ಕೂಡ ಅಲ್ಲಿಯೇ ಸತ್ತು ಹೋದಳು. ಕನಿಷ್ಠ ಆಕೆಗೆ ಏನಾಯ್ತು ಅಂತ ನೋಡಲು ಸಹ ಯಾರೂ ಬರಲಿಲ್ಲ. ಆಕೆಗೆ ಒಬ್ಬ ಪ್ರಿಯಕರ ಸಹ ಇದ್ದನು. ಇಬ್ಬರು ತುಂಬಾ ಕಷ್ಟಪಟ್ಟು ತಮ್ಮ ತಮ್ಮ ತಂದೆ ತಾಯಿಯ ಬಳಿ ಬೇಡಿಕೊಂಡು ಮದುವೆಗೆ ಒಪ್ಪಿಗೆ ಸಹ ಪಡೆದುಕೊಂಡಿದ್ರು. ಶೀಘ್ರದಲ್ಲೇ ಇಬ್ಬರಿಗೂ ಮದುವೆ ಕೂಡ ಆಗಬೇಕಿತ್ತು. ಅಷ್ಟರಲ್ಲಿ ಆ ಯುವತಿ ದುರಂತ ಸಾವಿಗೀಡಾದಳು. ಆಕೆಯ ಆಸೆ ಈಡೇರದ ಹಿನ್ನೆಲೆಯಲ್ಲಿ ಆಕೆ ಮೃತಪಟ್ಟ ಬಳಿಕವೂ ಆತ್ಮಕ್ಕೆ ಶಾಂತಿ ದೊರೆಯಲಿಲ್ಲ. ಹೀಗಾಗಿ ಆಕೆಯ ಆತ್ಮ ಅಲ್ಲಿಯೇ ತಿರುಗುತ್ತಿದೆ. ತನ್ನ ಪ್ರೇಮಿಯನ್ನ ವಿವಾಹ ಮಾಡಿಕೊಳ್ಳುವುದಕ್ಕೆ ಅಲ್ಲಿಯೇ ಎದುರು ನೋಡುತ್ತಿದೆ. ಆಕೆ ದುರಂತ ನಡೆದ ದಿನ ತಂದೆ ತಾಯಿಯನ್ನ ಕಾಪಾಡಿಕೊಳ್ಳುವುದಕ್ಕೆ ಲಿಫ್ಟ್ ಕೇಳಿದ್ಲು. ತನಗೋಸ್ಕರನೂ ಲಿಫ್ಟ್ ಕೇಳಿದ್ಲು. ಆದ್ರೆ ಯಾರೂ ಕೂಡ ಲಿಫ್ಟ್ ಕೊಡಲಿಲ್ಲ. ಕುಡಿದ ಮತ್ತಿನಲ್ಲಿ ಯಾರೋ ಆಕೆಗೂ ಡಿಕ್ಕಿ ಹೊಡೆದು ಅಲ್ಲಿಂದ ಹೊರಟು ಹೋದ್ರು. ಆ ದಿನದಿಂದ ಪ್ರತಿ ರಾತ್ರಿ 1 ಗಂಟೆಯಿಂದ 4 ಗಂಟೆಯ ಮಧ್ಯೆ ದೆಹಲಿ ಕಂಟೋನ್ಮೆಂಟ್ ದಾರಿಯಲ್ಲಿ ಹೋಗುವ ಕಾರ್ಗಳನ್ನ ಲಿಫ್ಟ್ ಕೇಳ್ತಾನೆ ಇದೆ. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇದೆ. ಸರಿಯಾದ ವ್ಯಕ್ತಿಯನ್ನ ಬಿಟ್ಟು ಕಳಿಸ್ತಿದೆ. ದಾರಿ ತಪ್ಪಿದ ವ್ಯಕ್ತಿಯನ್ನ ಕಾಡುತ್ತಲೇ ಇದೆ ಅಂತ ಅಲ್ಲಿನ ಜನರು ಹೇಳ್ತಾನೆ ಇದ್ದಾರೆ. ನಿಜವಾಗಿಯೂ ಪ್ರೀತಿ ಮಾಡ್ತಿದ್ಯಾ ಅಂತ ಅಷ್ಟಕ್ಕೂ ಆಕೆ ಏಕೆ ಕೇಳ್ತಾಳೆ ಅಂತ ನಿಮ್ಗೆ ಅನುಮಾನ ಮೂಡಿದೆಯಾ? ಅದಕ್ಕೆ ಒಂದು ಕಾರಣ ಇದೆ, ಅದನ್ನು ಹೇಳ್ತೀನಿ. ಆಕೆಯ ಪ್ರಿಯಕರ ಆಕೆಗೋಸ್ಕರ ತುಂಬಾ ಕಾದು ಆಕೆ ಬಾರದಿದ್ದಾಗ ಬೇರೆ ಹುಡುಗಿಯ ಜೊತೆ ಮದುವೆ ಮಾಡಿಕೊಂಡ. ಆತನನ್ನ ಆಕೆ ತುಂಬಾ ಪ್ರೀತಿ ಮಾಡ್ತಿದ್ಲು. ಆದ್ರೆ ಆಕೆಯ ಬಗ್ಗೆ ಯೋಚಿಸದೆ ಇನ್ನೊಂದು ಮದುವೆ ಮಾಡಿಕೊಂಡನು ಎಂಬುದೇ ಆಕೆಯ ನೋವು. ಹೀಗಾಗಿ ಆಕೆ ಇಂದಿಗೂ ಅದೇ ನೋವಿನಲ್ಲಿ ಅಲ್ಲಿಯೇ ಕಾಯುತ್ತಾ ನಿಂತಿರ್ತಾಳೆ. ಕಾರುಗಳನ್ನ ಲಿಫ್ಟ್ ಕೇಳುತ್ತಾ ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ದಾಳೆ. ಸರಿಯಾದ ವ್ಯಕ್ತಿಯನ್ನ ಅಂದ್ರೆ ನಿಯತ್ತಾಗಿ ಲವ್ ಮಾಡುವವರನ್ನ ಬಿಟ್ಟು ಕಳಿಸ್ತಾಳೆ. ಒಂದು ವೇಳೆ ಆ ವ್ಯಕ್ತಿ ಸರಿ ಇಲ್ಲ ಅಂದ್ರೆ ಆತನನ್ನ ಕಾಡ್ತಾಳೆ. ಇದಿಷ್ಟು ದೆಹಲಿ ಗೋಸ್ಟ್ ರೋಡ್ ಮಿಸ್ಟರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್.